ಹೀಗೆ ಮಾರುಕಟ್ಟೆಗೆ ರಾಶಿಗಟ್ಟಲೆ ಬಂದಿರುವ ಬೀನ್ಸ್ ದರ ಕೇಳಿ ಅಚ್ಚರಿಗೊಂಡ ಗ್ರಾಹಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಇತ್ತೀಚಿನ ದಿನಗಳಲ್ಲಿ ತರಕಾರಿ ದರಗಳು ಏರಿಕೆಯಾಗುತ್ತಿದ್ದು ಇದೀಗ ಬೀನ್ಸ್ ಬೆಲೆ ಬಂಗಾರದ ಬೆಲೆಯಂತೆ ಏರಿಕೆಯಾಗಿದೆ. ಮಾರುಕಟ್ಟೆಯಲ್ಲಿ 3 ದಿನಗಳ ಹಿಂದೆಯಷ್ಟೇ ಕೆಜಿ ಬೀನ್ಸ್ 150 ರೂಪಾಯಿ ದಾಟಿದ್ದು ಗ್ರಾಹಕರು ಶಾಕ್ ಆಗಿದ್ದಾರೆ. ಮಳೆಯ ಕೊರತೆ, ಉತ್ಪಾದನೆ ಇಳಿಕೆ ಹಾಗೂ ಸಾಗಾಣಿಕೆ ವೆಚ್ಚ ಹೆಚ್ಚಳದಿಂದ ಬೀನ್ಸ್ ಬೆಲೆ ಏರಿಕೆಯಾಗಿದೆ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಇನ್ನು ಉತ್ತಮ ಬೆಲೆ ಸಿಗುತ್ತಿರುವ ಹಿನ್ನೆಲೆ ರೈತರು ಖುಷಿಯಾಗಿದ್ದಾರೆ. ಹಲವು ದಿನಗಳಿಂದ ನಷ್ಟ ಅನುಭವಿಸಿದ ರೈತರಿಗೆ ಇದೀಗ ಬೀನ್ಸ್ ಉತ್ತಮ ಆದಾಯ ತಂದುಕೊಡುತ್ತಿದೆ. ಆದರೆ ಗ್ರಾಹಕರು ಮಾತ್ರ ಉಪಹಾರಕ್ಕೆ ಬೀನ್ಸ್ ಒಂದು ಆರೋಗ್ಯಕರ ತರಕಾರಿಯಾಗಿದೆ, ಆದರೆ ದರ ಹೆಚ್ಚಳವಾಗಿರುವುದರಿಂದ 1 ಕೆಜಿ ಕೊಂಡುಕೊಳ್ಳುವವರು 1/4 ಕೆಜಿ 200 ಗ್ರಾಂ ಈ ತರ ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇಲ್ಲಿ ನಾನು ತರಕಾರಿ ತೊಗೊಳಕ್ಕೆ ಬಂದಿದ್ದೀನಿ ಚಿಕ್ಕಬಳ್ಳಾಪುರಕ್ಕೆ. ಇಲ್ಲಿ ಇವಾಗ ಸದ್ಯಕ್ಕೆ ಎಲ್ಲ ತರಕಾರಿನೂ ಪರವಾಗಿಲ್ಲ, ಬೀನ್ಸ್ ರೇಟ್ ಮಾತ್ರ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಬೀನ್ಸ್ ಎಲ್ಲ ಇದಕ್ಕೂ ಸಾಂಬಾರು ಮಾಡೋಕ್ಕಾಗಲಿ, ಪಲ್ಯಕ್ಕಾಗಲಿ, ಪಲಾವ್ ಅಂತೂ ನಾವು ಬೀನ್ಸ್ ಇಲ್ದಿರ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಈ ಬೀನ್ಸ್ ಜಾಸ್ತಿ ಆಗಿರೋದ್ರಿಂದ ತೊಂದರೆ ಆಗಿಬಿಟ್ಟಿದೆ. ಅಡುಗೆ ಮಾಡೋಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಎಲ್ಲನೂ ಏನಾನ ಇದಕ್ಕೆ ಸಮಸ್ಯೆ ಆಗೋಗ್ಬಿಟ್ಟಿದೆ ಎಲ್ಲ ಗೃಹಿಣಿಯರಿಗೂ. ಸೊ ಏನಾನ ನಮಗಿದ್ರಿಂದ ಸ್ವಲ್ಪ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಅದಕ್ಕೇನಾನ ಒಂದು ಪರಿಹಾರ ಕೊಡೋದಿದ್ರೆ ಎಸ್ಪೆಷಲಿ ತರಕಾರಿಗಳಿಗೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಸರ್ ಬೀನ್ಸ್ಗೆ ಇವಾಗ 160 ರೂಪಾಯಿ ಇದೆ ಸರ್. ಎಲ್ಲ ತರಕಾರಿಗಳು ಕಂಪೇರ್ ಮಾಡಿದ್ರೆ ಬೀನ್ಸ್ ಅಂತೂ 160 ಇದೆ. ಸೊ ಹಾಗಾಗಿ ನಮಗೆ ಮಾಡೋದಕ್ಕೆ ಪಲಾವ್ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಎಲ್ಲ ವೆಜಿಟೇರಿಯನ್ಸ್ಗಂತೂ ಈ ತರಕಾರಿಗಳಂತೂ ಬೇಕೇ ಬೇಕು. ಎಲ್ಲ ಥರ ತರಕಾರಿನೂ ಬೇಕು. ಒಂದು ತರಕಾರಿಯಿಂದ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಮಿಕ್ಸ್ ತರಕಾರಿ ಹಾಕೇ ಮಾಡಬೇಕಾಗತ್ತೆ. 160 ಆಗಿರೋದ್ರಿಂದ 160 ಆಗಿರೋದ್ರಿಂದ ತುಂಬ ಕಷ್ಟ ಆಗಿದೆ ಮಾಡೋದಕ್ಕೆ. ಸೊ ಏನಾನ ಅದಕ್ಕೆ ಪರಿಹಾರ ಇದ್ದರೆ ನಮ್ಗೆ ತುಂಬ ಒಳ್ಳೆಯದಾಗತ್ತೆ. ಸುಮಾಶೇಖರ್ ಅಂತ ಅಂದ್ಬಿಟ್ಟು. ಇನ್ನು ಬೀನ್ಸ್ ದರ ಏರಿಕೆಯಿಂದ ಸಾಮಾನ್ಯ ಜನರು ತರಕಾರಿ ಖರೀದಿಸಲು ಕಷ್ಟಪಡುವಂತಾಗಿದೆ. ಕೆಲವರು ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಖರೀದಿಸ್ತಾ ಇದ್ರೆ, ಇನ್ನು ಕೆಲವರು ಬೀನ್ಸ್ ಸವಾಸನೆ ಬೇಡ ಸ್ವಾಮಿ ಅಂತ ಬೀನ್ಸ್ನಿಂದ ದೂರ ಉಳಿಯುತ್ತಿದ್ದಾರೆ. ನಾವು ತರಕಾರಿ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ತರಕಾರಿ ತುಂಬ ಫ್ರೆಶ್ ಆಗಿರುತ್ತೆ. ಎಲ್ಲ ತರಕಾರಿಗಳು ವೆಜಿಟೇರಿಯನ್ ವ್ಯಕ್ತಿಗಳಿಗೆ ತುಂಬ ಇಂಪಾರ್ಟೆಂಟು, ಫ್ರೆಶ್ ಆಗಿ ಸಿಗುತ್ತೆ ಮಾತ್ರ. ಆದರೆ ಇಲ್ಲಿ ಬೀನ್ಸ್ ಈಗ ರೇಟ್ ಜಾಸ್ತಿನೇ ಆಗಿದೆ. ಆದರೂ ಬೀನ್ಸನ್ನು ಬಿಟ್ಕೊಡೋ ಹಂಗಿಲ್ಲ. ಎಲ್ಲ ತರಕಾರಿ ಎಲ್ಲ ಸಾರಿಗಳಿಗೂ ಬೀನ್ಸು ಟೇಸ್ಟು. ಜೊತೆಗೆ ಬೀನ್ಸಲ್ಲಿ ಬಸ್ಸಾರಾಗಲಿ, ಪಲ್ಯ ಆಗಲಿ, ಹುಳಿ ಆಗಲಿ, ಊಟಕ್ಕೆ ಉಪಯೋಗಿಸೋದಾಗಲಿ ಬಹಳ ಎಸೆನ್ಷಿಯಲ್ಲು ಬೀನ್ಸು. ಹಾಗಾಗಿ ಎಷ್ಟೇ ರೇಟ್ ಆದರೂ ಬೀನ್ಸು ಬೇಕೇ ಬೇಕಾಗುತ್ತೆ. ಕೆ ಜಿಗಳಗಟ್ಟಲೆ ಕೊಂಡ್ಕೊಳ್ಳೋರು ಅಟ್ಲೀಸ್ಟ್ 1/4 ಕೆಜಿ, ಅರ್ಧ ಕೆಜಿ ಆದರೂ ಕೊಂಡ್ಕೊತಾರೆ. ನಾನು ಇವಾಗ ಬೇಕೇ ಬೇಕು ಅಂತ ಒಂದು 1/2 ಕೆಜಿ ಬೀನ್ಸನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಬಹಳ ಇಂಪಾರ್ಟೆಂಟ್ ಇದು. ಫೈಬರ್ ಅಂಶ ಇರುತ್ತೆ. ಹಾಗಾಗಿ ಬೀನ್ಸನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆ ಜಿ 110 ತಗೊಂಡ್ರು, 60 ತಗೊಂಡ್ರು, 160. ನಾನು ಅಮೌಂಟ್ ಇಲ್ಲದೆ ಇದ್ದಿದ್ದಕ್ಕೆ ಒಂದು 1/4 ಕೆಜಿ ಬೇಕೇ ಬೇಕು ಅನ್ನೋ ಉದ್ದೇಶದಿಂದ ತಗೊಂಡೆ. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇಲ್ಲಿನ ತರಕಾರಿ ತುಂಬ ಚೆನ್ನಾಗಿದೆ, ಎಲ್ಲರೂ ತಗೋಬೋದು. ನನ್ನ ಹೆಸರು ರಾಧಾಮಣಿ ಅಂತ, HS ಗಾರ್ಡನ್. ಥ್ಯಾಂಕ್ ಯು. 3 ದಿನಗಳ ಹಿಂದೆ ಕೆಜಿ ಬೀನ್ಸ್ 150 ದಾಟಿದ್ದು, 2 ದಿನಗಳಿಂದ ಮಳೆಯಿಂದ ಬೀನ್ಸ್ ದರ 150ರಿಂದ 100 ರೂಪಾಯಿಗೆ ಇಳಿದಿದೆ. ಒಟ್ಟಾರೆ ಬೀನ್ಸ್ ಬೆಲೆ ಗಗನಕ್ಕೇರಿರುವುದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದರೆ, ಗ್ರಾಹಕರ ಜೇಬಿಗೆ ಮಾತ್ರ ಕತ್ತರಿ ಬೀಳ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.